ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಒಂದು ಕೀ ಬಂಚನ್ನ ತೊಗೊಬಂದಿದ್ದೀನಿ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಥರ ನೀವು ಇದಕ್ಕೆ ಜಿಪ್ಪು ಬೇಡ, ರನ್ನರ್ ಬೇಡ, ಏನು ಬೇಕಾಗಿಲ್ಲ. ನೀವು ಆರಾಮಾಗಿ ಸ್ಟಿಚ್ ಮಾಡಿ ಸೇಲ್ ಮಾಡಬಹುದು. ನೀವು ಆಲ್ರೆಡಿ ಬ್ಯಾಗ್ ಸ್ಟಿಚ್ ಮಾಡ್ತಿದ್ದೀನಿ ಅನ್ನೋರಾದರೆ ಈ ಥರದ್ದು ಒಂದಷ್ಟು ಕೀ ಬಂಚ್ಗಳನ್ನ ರೆಡಿ ಮಾಡಿ ಸೇಲ್ ಮಾಡ್ಬೋದು. ಟ್ರೈ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಟ್ರೈ ಮಾಡ್ಬೋದು. ಇವಾಗ ವೇಸ್ಟ್ ಪೀಸ್ ಬಟ್ಟೆಗಳಿರುತ್ತಲ್ಲ, ಅದರಿಂದ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಈಗ ಬಟ್ಟೆಗಳು ಬರ್ತಾಯಿಲ್ಲ ಅಂತ ಸುಮ್ಮನೆ ಚಿಂತೆ ಪಡೋ ಬದಲು ಈ ಥರದ್ದು ಏನಾದರೂ ಕ್ರಿಯೇಟಿವ್ ಮಾಡಿ ಜೊತೆಗೆ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಏನು ಇದಕ್ಕೇನು ಬಂಡವಾಳ ಏನು ಬೇಕಾಗಿಲ್ಲ ನಿಮಗೆ. ಆ ಕೀ ಬಂಚದು ರಿಂಗು ಅಂತಂದರೆ ಸಾಕು. ಇನ್ನು ಮಿಕ್ಕಿದ್ದೆಲ್ಲ ನಿಮ್ಮ ಹತ್ರ ವೇಸ್ಟಾಗಿ ಬಿದ್ದಿರುತ್ತೆ. ಒಂದಿಷ್ಟು ಅಗಲ ಪೀಸ್ ಬಟ್ಟೆ ಆದರೆ ಸಾಕು. ಅದನ್ನೇ ಒಂದಷ್ಟು ಕಲರ್ ಆಗಿ ರೆಡಿ ಮಾಡಿದ್ರೆ ನೀವು ಆರಾಮಾಗಿ ಸೇಲ್ ಮಾಡ್ಬೋದು. ಓಕೆನಾ. ಆ ಥರ ಬಟನೆಲ್ಲ ಇಟ್ಟು ಇದಕ್ಕೆ ಜಿಪ್ಪು ಬೇಕಾಗಿಲ್ಲ, ರನ್ನರು ಬೇಕಾಗಿಲ್ಲ. ಒಂದು ಪ್ರೆಸ್ ಬಟನ್ ಹಾಕಿದ್ದೀನಿ. ಇಲ್ಲ ನೀವು ಅದು ಅಂಟ್ಸೋದು ಬರುತ್ತಲ್ಲ, ಅದನ್ನು ಹಾಕ್ಕೋಬೋದು ಬೇಕು ಅಂದರೆ. ಓಕೆನಾ. ಹಾಗಾಗಿ ಈ ರೀತಿ ನೋಡಿ, ಇದೊಂದು ಆಲ್ರೆಡಿ ಇದರ ಕಟಿಂಗ್ ವೀಡಿಯೋ, ಸ್ಟಿಚಿಂಗ್ ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂಥರ ಸ್ಕೂಲ್ ಬ್ಯಾಗ್ ಥರ. ಇದು ಒಂದು ಡಿಫ್ರೆಂಟ್ ಆಗಿರೋ ಬ್ಯಾಗು, ಒಂದು ಕೀ ಬಂಚ್ ಅಂತಲೇ ಹೇಳ್ಬೋದು. ಚಿಕ್ಕದಾಗಿ ಮಕ್ಕಳಿಗಾಗಲಿ, ಸ್ವಲ್ಪ ಕೆಲಸಕ್ಕೆ ಹೋಗೋರಿಗಾಗಲಿ ಒಂಥರ ಕಾಯಿನ್ಗಳನ್ನ ಸಪ್ರೇಟಾಗಿ ಇಟ್ಕೊಳ್ಳೋಕ್ಕೆ ಒಂಥರ ಕೀ ಬಂಚದ ಥರ ಇಟ್ಕೋಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇದರ ಮೆಜರ್ಮೆಂಟ್ ಬಂದುಬಿಟ್ಟು ನಾನು ಆಲ್ರೆಡಿ ಒಂದು ಪೇಪರಲ್ಲಿ ಬರೆದು ಹಾಕಿದ್ದೀನಿ. ಯಾಕೆಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಯಾರೋ ಮಾರ್ಕು ಹಾಕಿದ್ದೀನಿ, ಎಷ್ಟಕ್ಕೆ ಎಷ್ಟೆಷ್ಟು ತೊಗೋಬೇಕು ಅಂತ. ಅದನ್ನು ನೋಡಿ ನಿಧಾನಕ್ಕೆ ನೋಡಿಕೊಂಡು ನೀವು ಕಟಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಸುಮ್ಮನೆ ನಾವು ಹೇಳ್ತಾ ಇದ್ದರೆ ಗೊತ್ತಾಗಲ್ಲ, ಅದಕ್ಕೆ ನಾನು ಪೇಪರಲ್ಲೇ ಬರೆದಿದ್ದೀನಿ. ಅದನ್ನು ನೋಡಿಕೊಂಡು ಅದರ ಮೆಜರ್ಮೆಂಟ್ ಕರೆಕ್ಟಾಗಿ ನೀವು ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಇದು ಬಂದುಬಿಟ್ಟು ಟ್ಯಾಗ್ಗೆ ಮೇಲೆ ಟ್ಯಾಗ್ ಬರುತ್ತಲ್ಲ ರಿಂಗ್ ಹಾಕೋದಕ್ಕೆ, ಅದು 2 ಇಂಚ್ ತೊಗೊಂಡಿದ್ದೀನಿ. 2 ಇಂಚಿಗೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇದಕ್ಕೆ ಇದೊಂದು ಪೀಸು. ಮತ್ತು ಇದರಲ್ಲಿ ನೀವು ಕಾಟನ್ ಪೀಸ್ ಏನಾದರೂ ತೊಗೊಂಡಿದ್ರೆ ಲೈನಿಂಗ್ ಪೀಸ್ 2 ಬೇಕಾಗಿಲ್ಲ, ಒಂದೇ ಸಾಕು. ಓಕೆನಾ. ಇದು ನಾನು ಒಂದು ಸ್ವಲ್ಪ ಸಿಲ್ಕಿ ಥರ ಇದೆ ಬಟ್ಟೆ. ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಈಜ್ಕೋಬಾರ್ದು ಅನ್ನೋದಕ್ಕೋಸ್ಕರ ನಾನು ಆಲ್ರೆಡಿ ಒಂದು ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿ ಮತ್ತು ಇನ್ನೊಂದು ಲೈನಿಂಗ್ ತೊಗೊಂಡಿದ್ದೀನಿ. 2 ಪೀಸ್ ತೊಗೊಂಡಿದ್ದೀನಿ. ನೀವೇನಾದರೂ ಕಾಟನಲ್ಲಿ ಮಾಡ್ತೀನಿ ಅನ್ನೋದಾದರೆ ಒಂದೇ ಲೈನಿಂಗ್ ಬಟ್ಟೆ ಸಾಕು, 2 ಬೇಕಾಗಿಲ್ಲ. ಅದನ್ನು ಅಷ್ಟೇ ಈ ಥರ ಒಂದು ಲೈನಿಂಗ್ನ ಸ್ಟಿಚ್ ಮಾಡ್ಕೊಳ್ಳಿ, ಒಂದು ಪೀಸ್ನ. ಇನ್ನೊಂದು ಬಂದುಬಿಟ್ಟು ಮಾಮೂಲಿ ಆಮೇಲೆ ಉಲ್ಟಾ ತಿರುಗಿಸ್ಕೊಳ್ಳೋಕ್ಕೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಈ ಥರ ಇದನ್ನ ಸುತ್ತ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಇವಾಗ ಮತ್ತೆ ಅದಕ್ಕೆ ಅದು ಇನ್ನೊಂದು ಪೀಸ್ ಇಟ್ಕೊಂಡಿದ್ದೀವಲ್ಲ, ಲೈನಿಂಗ್ ಪೀಸು, ಅದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿ ನೀವು ಅದನ್ನು ಕ್ರಾಸಾಗಿ, ಒಂದು ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ, ರೌಂಡ್ ಶೇಪ್ ಕೊಡಬೇಕಾಗುತ್ತೆ. ಈ ಥರ ನಾನಿಲ್ಲಿ ಫೋನಲ್ಲೇ ಒಂದು ಸ್ವಲ್ಪ ರೌಂಡ್ ಶೇಪ್ ಇತ್ತು, ಅದೇ ಕೊಟ್ಟಿದ್ದೀನಿ. ಇಲ್ಲ ಮುಚ್ಚುಳ ಇರುತ್ತೆ, ಇಲ್ಲ ಏನಾದರೂ ಒಂದು ರೌಂಡ್ ಶೇಪಾಗಿ ಅಲ್ಲಿ ಕೊಡೋದಕ್ಕೆ ತೊಗೊಂಡು ರೌಂಡ್ ಶೇಪ್ ಕೊಟ್ಕೊಳ್ಳಿ. ಮುಚ್ಚುಳ, ವಿಕ್ಸ್ ಡಬ್ಬ ಆ ಥರದ್ದೇನಾದರೂ ಆಯಿತಾ. ಆ ಥರ ರೌಂಡಾಗಿ ಕಟ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ಇನ್ನೊಂದು ಲೈನಿಂಗ್ ಇರುತ್ತಲ್ಲ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡು ಔಟ್ ಮಾಡ್ಕೋಬೇಕಾಗತ್ತೆ. ಓಕೆನಾ. ಅಷ್ಟೇ. ಇದು ಬಂದುಬಿಟ್ಟು ಅದೇ ಪಾಕೆಟ್ಗೆ ಕ್ಲೋಸ್ ಮಾಡೋದಕ್ಕೆ ಬೇಕಾಗುತ್ತಲ್ಲ, ಆ ಪೀಸ್ ಇದು. ಓಕೆನಾ. ನಾನು ಆಲ್ರೆಡಿ ಇದ್ರ ಮೆಜರ್ಮೆಂಟ್ ಎಲ್ಲ ರಟ್ಟಲ್ಲಿ ತೋರಿಸಿದ್ದೀನಿ, ಅದನ್ನ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಆ ಥರ ಸ್ಟಿಚಿಂಗ್ ಮಾಡ್ಕೊಂಡಾದ್ಮೇಲೆ ಅದನ್ನು ಉಲ್ಟಾ ತಿರುಗಿಸ್ಕೋಬೇಕು. ಸ್ಟಿಚ್ ಆದಮೇಲೆ ಅದು ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡೊಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಇದು ನಿಮಗೆ ರೆಡಿ ಆಗುತ್ತೆ. ಓಕೆನಾ. ಇದು ರೆಡಿ ಆದಮೇಲೆ ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡೋಣ. ರಿಂಗ್ ಹಾಕ್ಕೊಳ್ಳೋದಕ್ಕೆ ಟ್ಯಾಗು ಮತ್ತು ಇದು ಸೈಡ್ಗಿಟ್ಟರೆ ಇನ್ನು ಮೇನ್ ಪೀಸ್ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಒಂದು 10 ನಿಮಿಷದಲ್ಲಿ ಪಟ ಅಂತ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಅಷ್ಟು ಈಸಿಯಾಗಿದೆ. ಆದರೆ ಸ್ವಲ್ಪ ನೋಡುವಾಗ ಅದಕ್ಕೆ ಗಮನ ಕೊಟ್ಟು ನೋಡ್ಕೋಬೇಕಾಗುತ್ತೆ. ಓಕೆನಾ. ಈ ರೀತಿ ಔಟ್ ಮಾಡಿಕೊಂಡು ನಾನು ಆಗಲೇ ಹೇಳ್ದಾಗೆ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ. ಇದಾದಮೇಲೆ ಮತ್ತೆ ನಾನು ಹೇಳಿದ್ನಲ್ಲ, ದೊಡ್ಡ ಪೀಸ್ ತೊಗೋಬೇಕಾಗುತ್ತೆ. ದೊಡ್ಡ ಪೀಸ್ಗೆ ಈ ರೀತಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಈ ಪೀಸ್ನ ಸೈಡ್ಗೆ ಇಟ್ಕೊಳ್ಳೋಣ. ಇವಾಗ ಇದನ್ನು ದೊಡ್ಡ ಪೀಸ್ ತೊಗೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಒಂದು ಲೈನಿಂಗ್ನ ಸುತ್ತ ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಈ ಥರ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಹೇಳ್ದಂಗೆ ಕಾಟನ್ ಪೀಸ್ ಆದರೆ 2 ಲೈನಿಂಗ್ ಬೇಕಾಗಿಲ್ಲ, ಡೈರೆಕ್ಟಾಗಿ ನೀವು ಕಟ್ ಮಾಡ್ಕೋಬೋದು. ಇನ್ನೊಂದು ಲೈನಿಂಗ್ ಅವಶ್ಯಕತೆ ಇರಲ್ಲ. ಇದು ಸ್ವಲ್ಪ ಸಿಲ್ಕಿ ಥರ ಇದೆ, ಅದಕ್ಕೋಸ್ಕರ ನಾನು ಲೈನಿಂಗು ಒಂದು ಸ್ಟಿಚ್ ಮಾಡ್ತಾಯಿದ್ದೀನಿ, ಒಂದು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ. ಇವಾಗ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಬಿಟ್ಟು ಇವಾಗ ಇದನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು.
ಮೊದಲು ಈ ಥರ ಅದನ್ನು ಡಬಲ್ ಫೋಲ್ಡ್ ಮಾಡಿ, ಮತ್ತು ಆಮೇಲೆ ಅದನ್ನು ಇನ್ನೊಂದು ಡಬಲ್ ಫೋಲ್ಡ್ ಮಾಡಿ, ಈ ಥರ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡಿಕೊಂಡು ಫಸ್ಟ್ ಡಬಲ್ ಫೋಲ್ಡ್ ಮಾಡಿ, ಆಮೇಲೆ ಮತ್ತೆ ಅದನ್ನು ಹಿಂಗೆ ತಿರುಗಿಸ್ಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ. ಇವಾಗ ಇದು ಮೇಲ್ಗಡೆ ಬಂದುಬಿಟ್ಟು ಮೇಲ್ಗಡೆ 1 ಇಂಚು, ಕೆಳಗಡೆ ಬಂದಂಗೆ 1/4 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಸ್ಟ್ರೇಟಾಗಿ ನನಗೆ ಇದರಲ್ಲಿ ಮಾರ್ಕಲ್ಲು ತೋರಿಸ್ತಾ ಇದ್ದೀನಿ. 1 ಇಂಚು 1.5 ಇಂಚು ಹಿಂಗೆ 1 ಇಂಚು ಕೆಳಗಡೆ 1.5 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟೇ, ಇದು ಶೇಪ್ಗೋಸ್ಕರ ಅಷ್ಟೇ ಇದು. ಇವಾಗ ಇದನ್ನು ತೆಗೆದುಬಿಟ್ಟು ಇವಾಗ ಇದು ಲೈನಿಂಗ್ ಇರುತ್ತಲ್ಲ, ಆ ಲೈನಿಂಗ್ ಕರೆಕ್ಟಾಗಿ ಇದೇ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಲೈನಿಂಗ್ ತೊಗೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ನಾವು ಆಲ್ರೆಡಿ ಟ್ಯಾಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಮೇಲ್ಗಡೆ ಕರೆಕ್ಟಾಗಿ ನ್ಯಾಚ್ ಹಾಕ್ಕೊಂಡು ಅಲ್ಲಿಗೆ ಸ್ಟಿಚ್ ಮಾಡ್ಕೊಳ್ಳಿ ಟ್ಯಾಗ್ನ. ಅಂದರೆ ಅದು ರಿಂಗ್ ಹಾಕೋದಕ್ಕೆ ರೆಡಿ ಮಾಡಿದ್ದೀವಲ್ಲ ಟ್ಯಾಗ್, ಅದನ್ನು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಇದು ಸ್ಟಿಚ್ ಆದಮೇಲೆ ಮತ್ತೆ ನಾವು ಆಲ್ರೆಡಿ ಇನ್ನೊಂದು ಪೀಸ್ ರೆಡಿ ಮಾಡ್ಕೊಂಡಿದ್ವಿ ಫೋಲ್ಡ್ ಮಾಡೋದಕ್ಕೆ, ಅದನ್ನು ಅಷ್ಟೇ ಮಧ್ಯದಲ್ಲಿ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದು ರೆಡಿ ಆದಮೇಲೆ ಇವಾಗ ಇದ್ರ ಮೇಲೆ ಲೈನಿಂಗ್ ಇಟ್ಕೋಬೇಕಾಗುತ್ತೆ. ಇದ್ರ ಮೇಲೆ ಆ ಲೈನಿಂಗ್ ಇನ್ನೊಂದು ಬಟ್ಟೆ ಇದೆಯಲ್ಲ ಅದನ್ನು ಸೇಮ್ ಇದೇ ರೀತಿಯೇ ಕಟ್ ಮಾಡಿಕೊಂಡು ಇವಾಗ ಅದನ್ನು ಎರಡು ಕಡೆ ಸೈಡಲ್ಲೂ ಸ್ಟಿಚ್ ಮಾಡ್ಕೋಬೇಕು. ಅದೇನು ಮೆಜರ್ಮೆಂಟ್ ಇದೆ ಅದೇ ಅಳತೆ ಕಟ್ ಮಾಡ್ಕೊಳ್ಳಿ. ಅದು ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಆಲ್ರೆಡಿ ಪಟ್ಟಿ ಕೊಟ್ಟಿದ್ದೀವಲ್ಲ ಅಲ್ಲಿ ಅದ್ರ ಕೆಳಗಡೆ 2 ಕಡೆನೂ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಅದೇ ಶೇಪ್ಗೆ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನಾನು ಹೇಳ್ದಂಗೆ ಆ ಕಡೆ ಸೈಡು 2 ಕಡೆ ಸೈಡು ಕೆಳಗಡೆ ಮೇಲೆ 2 ಸೈಡನ್ನು ಸ್ಟಿಚ್ ಮಾಡ್ಕೊಂಬಿಡಿ. ಫಸ್ಟ್ಗೆ ಈ ರೀತಿ ಇಟ್ಟು ಸ್ಟಿಚ್ ಮಾಡಿಕೊಂಡು ಇದೇ ರೀತಿ ಕೆಳಗಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ಒಂದೇ ಸಮನಾಗಿ ಇಟ್ಕೊಳ್ಳಿ. ಈ ಸ್ಟಿಚ್ ಆದಮೇಲೆ ಇವಾಗ ಮಧ್ಯಕ್ಕೆ ಫೋಲ್ಡ್ ಮಾಡಬೇಕು. ಲೈನಿಂಗ್ ಸಪ್ರೇಟ್ ಆಗಬೇಕು, ಮೇನ್ ಪೀಸ್ ಸಪ್ರೇಟ್ ಆಗಬೇಕು. ಆ ರೀತಿ ಸಪ್ರೇಟ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ಳಿ. ಲೈನಿಂಗ್ ಸಪ್ರೇಟು, ಮೇನ್ ಪೀಸ್ ಸಪ್ರೇಟ್ ಬರೋ ಥರ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲೊಂದು ಪಿನ್ ಹಾಕ್ಕೋಬೇಕಾಗುತ್ತೆ. ಅಲ್ಲಿ ಕರೆಕ್ಟಾಗಿ ಎರಡೂ ಮ್ಯಾಚ್ ಆಗಬೇಕು, 2 ಪೀಸೂ ಆ ಥರ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ನಾನೊಂದು ಸ್ಟಿಚ್ಚೇ ಹಾಕ್ಬಿಡ್ತಾಯಿದ್ದೀನಿ, ಸುಮ್ಮನೆ ಒಂದು ರಫ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮೇಲೆ ಕೆಳಗೆ ಅದು ಜಂಪ್ ಆಗಬಾರ್ದು ಅಂತ. 2 ಕಡೆನೂ ಅದೇ ರೀತಿ ಒಂದು ಪಾಯಿಂಟ್ ಒಳಗೆನ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಈಗ ಕೆಳಗಡೆ 1 ಇಂಚಿಗೆ ಮಾರ್ಕ್ ಮಾಡಬೇಕಾಗತ್ತೆ. ಕೆಳಗಡೆ 1 ಇಂಚು, ಮೇಲ್ಗಡೆ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ 1 ಇಂಚ್ ಮಾರ್ಕ್ ಮಾಡಿ ಅದನ್ನ ಒಳಗಡೆ ಫೋಲ್ಡ್ ಮಾಡಬೇಕು. 2 ಕಡೆನೂ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನ್ಯಾಚ್ ಹಾಕ್ಕೊಂಡು ಇವಾಗ ಅದನ್ನು ಮಧ್ಯದಲ್ಲಿ ಫೋಲ್ಡ್ ಮಾಡಿ. ಕನ್ಫ್ಯೂಸ್ ಆಗುತ್ತೆ ಅಂದರೆ ಈ ಥರ ಒಂದು ಮಾರ್ಕ್ ಮಾಡ್ಕೊಬಿಡಿ ಸ್ಕೇಲಲ್ಲಿ, ಅವು ನಿಮಗೆ ಕರೆಕ್ಟಾಗಿ ಬರುತ್ತೆ. ಈಗ ನಾವೇನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ ನ್ಯಾಚ್ ಹಾಕ್ಕೊಂಡು ಅಲ್ಲಿ ಮೊದಲು ನ್ಯಾಚ್ ಹಾಕೋದ್ರಲ್ಲಿ ಫೋಲ್ಡ್ ಮಾಡಿದ್ದೀವಲ್ಲ ಅದನ್ನ ಒಳಗಡೆ ತೋರಿಸಿ ಸ್ಟಿಚ್ ಹಾಕ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನಾವು ಫೋಲ್ಡ್ ಮಾಡಿರೋದು 1 ಇಂಚಿಗೆ ಅಲ್ಲಿಂದ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಅದನ್ನು ಆ ಬಟ್ಟೆ ಒಳಗಡೆ ಫೋಲ್ಡಿಂಗ್ ಆಗಬೇಕು. ನ್ಯಾಚ್ ಹಾಕ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ. ಅವು ಕರೆಕ್ಟಾಗಿ ಅವೆರಡೂ ಮ್ಯಾಚ್ ಮಾಡ್ಕೋಬೋದು. ನ್ಯಾಚ್ ಹಾಕಿರ್ತೀವಲ್ಲ ಮೇಲ್ಗಡೆ ಪೀಸ್ ಒಳಗಡೆ ಹೋಗಿ ನ್ಯಾಚ್ ಹಾಕಿರೋದು ಎರಡೂ ಮ್ಯಾಚ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಒಳಗಡೆ ಫೋಲ್ಡಿಂಗ್ ಮಾಡಿ ಒಂದೇ ಸಮನಾಗಿ ಸ್ಟಿಚ್ ಮಾಡ್ಕೊಳ್ಳಿ. 4 ಮೂಲೆಯಲ್ಲೂ ಅದೇ ರೀತಿ ಸ್ಟಿಚ್ ಮಾಡಬೇಕು. ಅಷ್ಟೇ ಇದು 4 ಮೂಲೆಯಲ್ಲೂ ಸ್ಟಿಚ್ ಮಾಡ್ಕೋಬೇಕು. ಅದು ಫೋಲ್ಡ್ ಮಾಡಿ 1 ಇಂಚಿಗೆ ತೋರಿಸಿದ್ನಲ್ಲ ಅದೇ ರೀತಿ 2 ಕಡೆನೂ ಫೋಲ್ಡ್ ಮಾಡಿಕೊಂಡು 4 ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ. ಅದು ಸ್ಟಿಚಿಂಗ್ ಆದಮೇಲೆ ಒಂದು ಲೈನಿಂಗ್ ಕಡೆ ಒಂದು ಮೂಲೆಯಲ್ಲಿ ಬಿಟ್ಟು ಇನ್ನು ಮಿಕ್ಕಿದ ಕಡೆ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ?
ಇದೇ ರೀತಿ ನಾನು ಈ ಕಡೆ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿರುತ್ತೆ. ನೀವು ಐರನ್ ಇದ್ದರೆ ಐರನ್ ಮಾಡ್ಕೋಬೋದು. ಐರನ್ ಮಾಡಿಕೊಂಡ್ರೆ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅದು. ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಆಗಲೇ ಹೇಳ್ದಾಗೆ ಸುತ್ತ ಒಂದು ಮೂಲೆಯಲ್ಲಿ ಬಿಟ್ಟು ಇನ್ನು ಸುತ್ತ ಲೈನಿಂಗ್ ಇರುತ್ತಲ್ಲ ಆ ಕಡೆ ಒಂದು ಮೂಲೆಯಲ್ಲಿ ಬಿಟ್ಟು ಇನ್ನು ಮಿಕ್ಕಿದ ಕಡೆ ಎಲ್ಲ ಸ್ಟಿಚ್ ಹಾಕ್ಕೊಳ್ಳಿ, ಡಬಲ್ ಸ್ಟಿಚ್ಚು. ಆ ರೀತಿ ಆದಮೇಲೆ ಉಲ್ಟಾ ತಿರುಗಿಸ್ಕೋಬೇಕು. ಉಲ್ಟಾ ತಿರುಗಿಸ್ಕೊಂಡಾಗ ಅದು ನಮಗೆ ಲೈನಿಂಗು ಒಳಗಡೆ ಹೋಗುತ್ತೆ. ನಾನು ಆಗಲೇ ಹೇಳ್ದಾಗೆ ಎಲ್ಲ ಕಡೆ ಸ್ಟಿಚ್ ಮಾಡಿ ಒಂದು ಮೂಲೆಯಲ್ಲಿ ಬಿಡಬೇಕಾಗುತ್ತೆ ಲೈನಿಂಗ್ ಕಡೆ. ಏನಕ್ಕಪ್ಪ ಅಂದರೆ ಅದು ಉಲ್ಟಾ ತಿರುಗಿಸ್ಬೇಕಲ್ಲ, ಅದಕ್ಕೆ ನೀಟಾಗಿ ಅದನ್ನ ಉಲ್ಟಾ ತಿರುಗಿಸ್ಕೊಂಡು ಫಿನಿಶಿಂಗ್ ಕೊಡಬೇಕಾಗುತ್ತೆ. ಒಂಚೂರು ಗ್ಯಾಪ್ ಕೊಟ್ಟು ಇವಾಗ ಇದು ಒಂದು ಸೈಡ್ ಆಯಿತು, ಇನ್ನೊಂದು ಸೈಡಲ್ಲಿ ಒಂದು ಸೈಡ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಒಟ್ಟಲ್ಲಿ ಒಂದು ಮೂಲೆಯಲ್ಲಿ ಲೈನಿಂಗ್ ಕಡೆ, ಒಂದು ಮೂಲೆಯಲ್ಲಿ ಸ್ಟಿಚಿಂಗ್ ಬಿಡಬೇಕಾಗುತ್ತೆ ಓಪನ್ನು. ಯಾಕಂದರೆ ಉಲ್ಟಾ ತಿರುಗಿಸ್ಕೋಬೇಕಲ್ಲ ಅದು, ಅದಕ್ಕೆ ಬಟ್ಟೆ ಇನ್ನೌಟ್ ಆಗಬೇಕದು ನೋಡಿ. ಈ ರೀತಿ ಉಲ್ಟಾ ತಿರುಗಿಸ್ಕೋಬೇಕು. ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಫಿನಿಶಿಂಗ್ ಕೊಡಬೇಕಾಗುತ್ತೆ. ನಾವು ಆಲ್ರೆಡಿ ಹಿಂಗೆ ಫೋಲ್ಡ್ ಮಾಡೋಕ್ಕೆ ಒಂದು ಪಟ್ಟಿ ಕೊಟ್ಟಿದ್ದೀವಲ್ಲ, ಅದು ಟ್ಯಾಗು ಎಲ್ಲನೂ ಸೇರಿಸಿ ಒಂದು ಪಾಯಿಂಟ್ ಹೊಲಿಗೆ ಹಾಕಬೇಕಾಗುತ್ತೆ. ನೀಟಾಗಿ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ನಾನು ಆಗಲೇ ಹೇಳ್ದಾಗೆ ಫಸ್ಟು ಒಂದು ಪಾಯಿಂಟ್ ಹೊಲಿಗೆ ಹಾಕೊಂಡ್ಬಿಡಿ. ನಾವು ಅದು ಪಾಕೆಟ್ನ ತಿರುಗಿಸಿದಾಗ ನೀಟಾಗಿ ಬರಬೇಕು ಫಿನಿಶಿಂಗ್, ಅದಕ್ಕೋಸ್ಕರ ಅದನ್ನು ನೀಟಾಗಿ ಹಾಕ್ಕೊಂಡು ಅಲ್ಲಿ ಓಪನ್ ಬಿಟ್ಟಿರ್ತೀವಲ್ಲ ಅದು ಸ್ಟಿಚ್ ಮಾಡಿಕೊಂಡು ಆಮೇಲೆ ನೀವು ಸುತ್ತ ಒಂದು ಪಾಯಿಂಟ್ ಹೊಲಿಗೆ ಹಾಕೋಬೇಕು. ಈ ರೀತಿ ನೀಟಾಗಿ ತೆಗೆದು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆವಾಗ ಅದು ಶೇಪ್ ಎಲ್ಲ ನೀಟಾಗಿ ಬರುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗ್ ಆಗುತ್ತೆ. ಈ ರೀತಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ರೆಡಿ ಆಯಿತು. ಈಗ ಅದಕ್ಕೆ ಮಾಮೂಲಿ ನಾವು ಬಟನ್ ಇಡಬೇಕಾಗುತ್ತೆ, ಪ್ರೆಸ್ ಬಟನ್ನು. ಇದು ಚಿಕ್ಕ ಪಾಕೆಟ್ ಆಗಿರೋದ್ರಿಂದ ನೀವು ಪ್ರೆಸ್ ಬಟನ್ನೇ ಇಡಬೇಕು. ಇದು ಹೊಲಿಯೋಕ್ಕೆ ಹೋದರೆ ಇಲ್ಲ ಕೈಯಲ್ಲೇ ಹೊಲಿಬೇಕಾಗುತ್ತೆ. ನಾವು ಅನ್ಸೋದು ಬರುತ್ತಲ್ಲ ಅದನ್ನು ನೀವು ಕೈಯಲ್ಲೇ ಹೊಲಿಬೇಕಾಗುತ್ತೆ, ಮಿಷಿನಲ್ಲಿ ಹೊಲಿಯೋಕ್ಕಾಗಲ್ಲ. ಯಾಕಂದ್ರೆ ಚಿಕ್ಕ ಪಾಕೆಟ್ ಆಗಿರೋದ್ರಿಂದ ಮೇಲ್ಗಡೆ ಹೊಲಿಬೋದು, ಒಳಗಡೆ ಹೊಲಿಯೋಕ್ಕಾಗಲ್ಲ, ಕೈಯಲ್ಲಿ ಹೊಲಿಬೇಕಾಗುತ್ತೆ. ನಾನೊಂದು ಪ್ರೆಸ್ ಬಟನ್ ಹಾಕಿದ್ದೀನಿ, ಮಾಮೂಲಿ ಬ್ಲೌಸ್ಗೆ ಹಾಕ್ತೀವಲ್ಲ ಅದನ್ನೇ ಪ್ರೆಸ್ ಬಟನ್ನ ಸ್ಟಿಚ್ ಮಾಡಿದ್ದೀನಿ. ಮೇಲೆ ಒಂದು ಸೋಗೆ ಒಂದು ಬಟನ್ ಇಡ್ಬೋದು, ಅದು ಒಂದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ರೀತಿ ರೆಡಿ ಮಾಡಿಕೊಂಡ್ರೆ ನಿಮಗೆ ಕೀ ಪೌಚ್ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ಲಾಗಿರೋ ಕೀ ಪೌಚ್ ರೆಡಿ ಆಗುತ್ತೆ. ನೀವು ಆರಾಮಾಗಿ ಈ ಥರ ರೆಡಿ ಮಾಡಿ ಸೇಲ್ ಮಾಡ್ಬೋದು, ಇಲ್ಲ ನಿಮ್ಮ ಮಕ್ಳಿಗೆ ಹೊಲ್ಕೊಡ್ಬೋದು. ನಿಮ್ಗೆ ಇಷ್ಟ ಆದರೆ ನೀವು ಹೊಲ್ಕೊಬೋದು. ಸುಮ್ಮನೆ ಹೋಗಿ ಅಲ್ಲಿ ಇಲ್ಲಿ ತೊಗೊಳ್ಳೋ ಬದಲು ನಿಮಗೆ ಒಂದು ಇಷ್ಟ ಆಗಿ ಹೊಲಿದು ರೆಡಿ ಮಾಡ್ಕೊಬೋದು. ಇಲ್ಲ ಸೇಲ್ ಮಾಡ್ತೀನಪ್ಪ ಅಂದರೆ ನೀವು ಆರಾಮಾಗಿ ಈ ಥರ ಡಿಸೈನ್ ಆಗಿ ಸ್ಟಿಚ್ ಮಾಡಿದಾಗ ಯಾರಾದರೂ ತೊಗೋತೀನಿ ಅಂದರೆ ಹೊಲಿದು ಸೇಲ್ ಮಾಡ್ಬೋದು. ಓಕೆನಾ? ಟ್ರೈ ಮಾಡೋದಕ್ಕೇನು ₹1 ಖರ್ಚಿಲ್ಲ. ಇದು ಆರಾಮಾಗಿ ಸೇಲ್ ಮಾಡ್ಬೋದು. ಆಗುತ್ತೆ ಅಂದರೆ ಟ್ರೈ ಮಾಡಿ, ಆದರೆ ಕಂಟಿನ್ಯೂ ಮಾಡಿ. ಆಗಲಿಲ್ಲ ಅಂದರೆ ಏನು ಪರವಾಗಿಲ್ಲ, ಇನ್ನೊಂದು ನೋಡ್ಕೋಬೋದು, ಇನ್ನೊಂದು ಡಿಸೈನ್ ಟ್ರೈ ಮಾಡ್ಬೋದು. ಹಾಗೆ ಓಕೆನಾ? ಎಲ್ಲ ಥರದ್ರಲ್ಲೂ ಟ್ರೈ ಮಾಡ್ತಾ ಇರಬೇಕು. ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.